ಎಲ್ಲರೂ ಕೂಡ ಇವತ್ತು ದೇಶ ಪ್ರೀತಿಸುವಂತಹವರಾಗಬೇಕು. ಕೇವಲ ದೇಶವನ್ನು ರಕ್ಷಣೆ ಮಾಡುವಂಥವ್ರ ಸೈನಿಕರು, ಪೊಲೀಸರು, ಮಿಲಿಟರಿ ಇವರೇ ಅಂತ ತಿಳ್ಕೋಬಾರದು. ದೇಶದಲ್ಲಿರುವ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇದು ನನ್ನ ದೇಶ ಅಂತ ಭಾವನೆ ಬಂದರೆ ಒಂದು ಒಳ್ಳೆಯ ವಾತಾವರಣವನ್ನು ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ದೇಶದ ಗಡಿ ಭಾಗದಲ್ಲಿ ಮತ್ತು ಇತರ ಸ್ಥಳಗಳಲ್ಲಿ ಕಷ್ಟದಲ್ಲಿ ಅವರೆಲ್ಲರೂ ಕೂಡ ದೇಶದ ರಕ್ಷಣೆ ಮಾಡಿದರೆ ದೇಶದೊಳಗಿರುವಂಥ ನಾವುಗಳು ಅವರ ಒಂದು ಕರ್ತವ್ಯ, ಅವರ ಒಂದು ತ್ಯಾಗ ಅದೆಲ್ಲವನ್ನು ಸ್ಮರಿಸ್ಕೊಳ್ತಾ ನಾವು ನಮ್ಮ ದೇಶದೊಳಗೆ ನಮ್ಮ ಜವಾಬ್ದಾರಿಗಳನ್ನು ನಮ್ಮ ಸ್ಥಾನದಲ್ಲಿ ಪ್ರತಿಯೊಬ್ಬರು ಕೂಡ ನಿರ್ವಹಿಸುವಂತಹ ಒಂದು ವಾತಾವರಣ ಉಂಟಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಇದೆ. ಅದರಿಂದ ಇವತ್ತಿನ ಸ್ಥಿತಿ ನೀವು ನೋಡ್ತಾ ಇದ್ದೀರಿ. ಮೊನ್ನೆ ತಾನೇ ಯುದ್ಧ ಆದಾಗ ಗ್ಯಾಸ್ಗೆಲ್ಲ ಭಾಳಷ್ಟು ಕಷ್ಟ ಆಯಿತು ಅಂತೆಲ್ಲ ಭಾವನೆ ಬರ್ತಾಯಿತ್ತು. ಅಂದರೆ ಇವತ್ತು ನಾವು ಅವಲಂಬಿತರಾಗ್ಬಿಟ್ಟಿರ್ತೀವಿ. ಒಂದು ವಸ್ತು ಒಂದು ಕಡೆ ನಾವು ಅವಲಂಬಿತರಾದರೆ ಇನ್ನೊಂದು ಅದನ್ನು ಕಡಿಮೆ ಆಯಿತು ಅಂದರೆ ಅದರಿಂದ ತುಂಬ ಕಷ್ಟವನ್ನು ಅನುಭವಿಸ್ತಾ ಇರ್ತೀವಿ. ಈಗ ಮೊನ್ನೆ ದಿವಸ ಗ್ಯಾಸ್ ಬಂದಾಗ ಎಲ್ಲ ಸೌದೆ ಹುಡುಕತ್ತಾರೆ ಅಂತ ನೋಡ್ತಾ ಇದ್ದೀವಿ. ನನಗನ್ನಿಸ್ತಾ ಇತ್ತು ಏನಪ್ಪ ಮರಗಳೆಲ್ಲ ಚೆನ್ನಾಗಿದ್ದು ಈ ಮರಗಳಿಗೂ ಕುತ್ತು ಬಂದುಬಿಡ್ತದೆ ಅಂತ ವಾತಾವರಣ ಬರ್ತಾಯಿತ್ತು. ಆದರೂ ಕೂಡ ಅದನ್ನು ನಿರ್ವಹಿಸಿ ಇವತ್ತೆಲ್ಲರೂ ಕೂಡ ಆದಷ್ಟು ಕಷ್ಟ ಕಾಲದಲ್ಲಿಯೂ ಕೂಡ ನಾವೆಲ್ಲ ಸರಳವಾಗಿ ಬದುಕುವಂತಹ ಒಂದು ಅವಶ್ಯಕತೆ ಇರುವಷ್ಟು ಮಾತ್ರ ಬಳಸುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತು ನೀರಾಗಲಿ, ಎಲೆಕ್ಟ್ರಿಸಿಟಿ ಆಗಲಿ ಮತ್ತು ಇಂಧನ ಆಗಲಿ ಇವೆಲ್ಲವನ್ನು ಕೂಡ ಅವಶ್ಯಕತೆ ಇರುವಷ್ಟು ಮಾತ್ರ ಬಳಸುವಂತಹ ಕೆಲಸವನ್ನು ಪ್ರತಿಯೊಬ್ಬರು ಮಾಡಬೇಕಾಗಿದೆ. ನಾನು ಮೊನ್ನೆ ಹೇಳಿದೆ, ಅಭಾವದಲ್ಲಿ 5 ಸಾರಿ ಯೋಚನೆ ಮಾಡಿ ಒಂದು ವಸ್ತುವನ್ನು ಬಳಸಬೇಕಂತೆ. ಹಾಗಲ್ಲ, ಅಭಾವ ಇಲ್ಲದೇ ಇದ್ದಾಗಲೂ ಕೂಡ ಒಂದು ವಸ್ತುವನ್ನು ಬಳಸಬೇಕಾದ್ರೆ 5 ಸಾರಿ ಯೋಚನೆ ಮಾಡಿ ನನಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಬಳಸುವಂಥ ಕೆಲಸವನ್ನು ಮಾಡಿದ್ರೆ ಇನ್ನೊಬ್ಬರಿಗೂ ಕೂಡ ಅದು ಉಪಯೋಗಕ್ಕೆ ಬರುವಂಥ ಕೆಲಸ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ದೇಶದ ಪ್ರಜೆಗಳಾಗಬೇಕು. ಮತ್ತು ಮಕ್ಕಳಲ್ಲಿ, ಹಿರಿಯರಲ್ಲಿ ಮತ್ತು ಯುವಕರಲ್ಲಿ ದೇಶ ಪ್ರೇಮದ ಪ್ರಜ್ಞೆಯ ಜಾಗೃತ ಆದಾಗ ಮಾತ್ರ ಒಂದು ಉತ್ತಮ ವಾತಾವರಣವನ್ನು ಉಂಟು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ದೇಶಕ್ಕಿಂತ ನಮ್ಮ ದೇಶದ ಒಳಗಡೆ ಜನಗಳು ಕೂಡ ಬದಲಾಗಬೇಕು ಅಂತೀರಾ? ಕೆಲವರು ಇಲ್ಲೇ ಕಿತ್ತಾಡ್ತಾರೆ. ಯುದ್ಧ ಅದೊಂಥರ ಆದರೆ ಇಲ್ಲೇ ಕಿತ್ತಾಡ್ಕೊಂಡು ಇದು ಮಾಡ್ತಿದ್ದಾರೆ. ಇದಕ್ಕೇನು ಹೇಳ್ತೀರಾ? ಇಂದಿನ ಯುವಕರು ಕೂಡ ಬರೀ ಮೊಬೈಲು ಇದು ಕೆಟ್ಟ ನೋಡಿ, ನೀವು ತಿಳ್ಕೋಬೇಕು, ದೇಶದ ವಿಚಾರ ಬಂದಾಗ ನಾವು ಯಾರೂ ಅಲ್ಲ. ನಾವೆಲ್ಲರೂ ಕೂಡ ದೇಶ ವಿಚಾರ ಬಂದಾಗ ನಮ್ಮ ಜಾತಿ, ಮತ, ಪಂಥ ಇವೆಲ್ಲವನ್ನು ಮೀರಿ ನಾವೆಲ್ಲರೂ ಕೂಡ ಒಂದಾಗಿ ಬದುಕುವಂಥದ್ದಾದಾಗ ಮಾತ್ರ ಅದು ಮುಖ್ಯವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತವೆ, ಏನೇನು ಬರ್ತಾ ಇರ್ತವೆ, ಅವೆಲ್ಲ ಒಂದು ಹಂತದಲ್ಲಿ ಇರಬೇಕೆ ಹೊರತು ಅದನ್ನು ಮೀರಿದಾಗ ದೇಶದ ಪ್ರಜ್ಞೆ ಬಂದಾಗ ದೇಶವೇ ಮುಖ್ಯ ಅಂತೇಳಿ ಭಾವಿಸ್ಕೊಂಡು ಪ್ರತಿಯೊಬ್ಬರು ಐಕ್ಯತೆಯಿಂದ ಬದುಕಬೇಕಾಗಿದೆ. ಓಕೆ. ಒಂಚೂರು ಹಿಡ್ಕೊ. ಭಾಳ ಯಶಸ್ವಿ ಇದೆ. ಬನ್ನಿ ಸರ್.